ಸರ್ ನಿನ್ನೆ ಕೋವಿಡ್ ಸಭೆ ಮಾಡಿದ್ರಿ, ಕೆಲವು ಸೂಚನೆಗಳನ್ನು ಆರೋಗ್ಯ ಇಲಾಖೆ ಕೊಟ್ಟಿದ್ದೀರಿ ಸರ್. ಹೌದು, ನಿನ್ನೆ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಅವ್ರ ಜೊತೆಯೆಲ್ಲ ಮೀಟಿಂಗ್ ಮಾಡಿದ್ದೀನಿ. ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೀನಿ. ಎಲ್ಲಕ್ಕೂ ಪ್ರಿಪೇರ್ ಆಗಿರಬೇಕು. ಯಾವುದಕ್ಕೆ ವೆಂಟಿಲೇಟರ್ ತೊಂದರೆ ಇರ್ಬೋದು, ಆಕ್ಸಿಜನ್ ತೊಂದರೆ ಇರ್ಬೋದು, ಕಿಟ್ಟಿಗೆ ತೊಂದರೆ ಇರ್ಬಾರ್ದು, ಯಾವುದಕ್ಕೂ ತೊಂದರೆ ಮತ್ತು ವಾರ್ಡ್ಗಳಿಗೆ ತೊಂದರೆ ಇರಬಾರ್ದು. ಅದನ್ನು ಖಾತ್ರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಈಗ ಸುಮಾರು 65 ಕೇಸ್ಗಳಿದ್ದಾವೆ, ಇವತ್ತು 80 ಆಗಿದ್ದಾವೆ ಅಂತ ಹೇಳ್ತಾರೆ. ಇದು ಅಷ್ಟೊಂದು ಸೀರಿಯಸ್ ಸ್ಟ್ರೈನ್ ಅಲ್ಲ. ಬಟ್ ಆದರೂ ಮುನ್ನೆಚ್ಚರಿಕೆಯಿಂದ ಇರಬೇಕಾಗ್ತದೆ. ಮತ್ತು ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ, ಯಾರಿಗೆ ನೆಗಡಿ ಬರ್ತದೆ, ಕೆಮ್ಮು ಬರ್ತದೆ, ಜ್ವರ ಬರ್ತದೆ, ಅವ್ರು ಯಾರು ಶಾಲೆಗೆ ಕಳಿಸ್ಬೇಡಿ ಅಂತ. ಮತ್ತು ವಯಸ್ಸಾದವರು ಇದ್ದಾರಲ್ಲ, ಮಲ್ಟಿ ಆರ್ಗನ್ಸ್ ಫೇಲರ್ ಆಗಿರೋರು, ವಯಸ್ಸಾಗಿರೋರು, ಬೇರೆ ಬೇರೆ ಕಾಯಿಲೆಗಳು ತುತ್ತಾಗಿರ್ತಕ್ಕಂಥವ್ರು, ಅವರು ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಅತ್ಯಂತ ಅಗತ್ಯ. ನೀವು ಕೂಡ ಮಾಸ್ಕ್ ಧರಿಸಿ. ಸರ್, ಮಾಸ್ಕ್ ಕಡ್ಡಾಯ ಮಾಡುವಂಥದ್ದು ವ್ಯಾಕ್ಸಿನ್ ಹತ್ತಿರದಲ್ಲಿ ಚರ್ಚೆ ಆಗಲಿಲ್ವಾ ಸರ್? ನಾನು ವ್ಯಾಕ್ಸಿನ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ವ್ಯಾಕ್ಸಿನು ಸಿಕ್ಕಿದ್ರೆ ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾನು ಮಾಸ್ಕು ಕಡ್ಡಾಯ ಮಾಡಿ ಅಂತ ಹೇಳಿಲ್ಲ. ಯಾರಿಗೆ ವಯಸ್ಸಾಗಿರೋರಿದ್ದಾರೆ, ಯಾರು ಕಾಯಿಲೆಗಳಿಂದ ನರಳ್ತಾ ಇದ್ದಾರೆ, ಯಾರು ಕಿಡ್ನಿ ಡಿಸೀಸ್ಗಳು ನರಳ್ತಾ ಇದ್ದಾರೆ, ಹಾರ್ಟ್ ಡಿಸೀಸ್ಗಳಿಂದ ನರಳ್ತಾ ಇದ್ದಾರೆ, ಅಂಥವರೆಲ್ಲ ಹಾಕೊಳ್ಳಿ ಅಂತ. ಸರ್, ವಿದೇಶ ಪ್ರಯಾಣ ಮಾಡಿದವರು ಅವರು ಸ್ವಲ್ಪ ನಿಗಾ ಇಡಬೇಕು ಅಂತ. ವಿದೇಶ ಪ್ರಯಾಣ ಏರ್ಪೋರ್ಟ್ನಲ್ಲಿ ಏನಾದರೂ ಟೆಸ್ಟಿಂಗ್ ಸ್ಟಾರ್ಟ್ ಮಾಡೋದು ಇನ್ನೂ ಮಾಡಿಲ್ಲ. ಕೇಂದ್ರ ಸರ್ಕಾರದಿಂದ ಏನೂ ಬಂದಿಲ್ಲ ನನಗೆ ಇವತ್ತು. ಬಟ್ ಎಚ್ಚರಿಕೆಯಿಂದ